ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು GSJ ಕನ್ನಡ. ಫ್ರೆಂಡ್ಸ್, ನಾನು ಇವತ್ತಿದ್ದೀನಿ ಮೀರಜ್ ಜಂಕ್ಷನ್ನಲ್ಲಿ. ಮೀರಜ್ ಜಂಕ್ಷನ್ ಬಂದುಬಿಟ್ಟು ಮಹಾರಾಷ್ಟ್ರದಲ್ಲಿದೆ. ಸೆಂಟ್ರಲ್ ರೈಲ್ವೆ ಝೋನ್ ಅಂಡರಲ್ಲಿ ಬರುತ್ತೆ, ಪುಣೆ ಡಿವಿಷನ್ಗೆ ಬರುತ್ತೆ. ಫ್ರೆಂಡ್ಸ್, ಇದನ್ನು ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಮೀರಜಿಂದ ಬೆಂಗಳೂರು ಸೈಡ್ ಒಂದು ಲೈನ್ ಹೋಗಿದೆ, ಕೊಲ್ಹಾಪುರ್ ಸೈಡ್ ಒಂದು ಹೋಗಿದೆ, ಲಾತೂರ್ ಸೈಡ್ ಒಂದು ಹೋಗಿದೆ, ಪುಣೆ ಸೈಡ್ ಒಂದು ಹೋಗಿದೆ. ನಾನು ಹೋಗ್ತಿರೋ ಟ್ರೈನ್ ನಂಬರ್ ಬಂದುಬಿಟ್ಟು 12630 ಕರ್ನಾಟಕ ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್. ಹಜರತ್ ನಿಜಾಮುದ್ದೀನಿಂದ ಯಶವಂತಪುರ ಹೋಗುತ್ತೆ. ಫ್ರೆಂಡ್ಸ್ ನೋಡಿ, ನಮ್ಮ ಟ್ರೈನ್ ಬರ್ತಿದೆ WDP4D ಲೋಕೋ ಬಂದುಬಿಟ್ಟು. ಫ್ರೆಂಡ್ಸ್, ನಾನು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಗೆ ಹೋಗ್ಬೇಕಂತ ತುಂಬ ಟ್ರೈ ಮಾಡಿದೆ. ಟಿಕೆಟ್ಸ್ ಅಂತೂ ಸಿಗಂಗೆ ಇಲ್ಲ. ಸೆಕೆಂಡ್ AC ನೋಡಿದೆ, ಥರ್ಡ್ AC ನೋಡಿದೆ, ಸ್ಲೀಪರ್ ನೋಡಿದೆ, ಯಾವುದ್ರಲ್ಲೂ ಟಿಕೆಟ್ ಇಲ್ಲ. 12630 ಟ್ರೈನು ಸುಮಾರು 46 ನಿಮಿಷ ಲೇಟಾಗಿ ಮೀರಜ್ ಜಂಕ್ಷನಿಂದ ಹೊರಟಿದೆ. ಬಂದಿದ್ದೆ ಲೇಟಾಗಿ, ಹೊರಟಿದ್ದು ಲೇಟಾಗಿ. ಮೀರಜ್ ಜಂಕ್ಷನ್ ಬಿಟ್ಟರೆ ನೆಕ್ಸ್ಟ್ ನಮ್ಮ ಸ್ಟಾಪ್ ಬಂದುಬಿಟ್ಟು ಬೆಳಗಾವಿನೇ. ಬೆಳಗಾವಿವರೆಗೂ ಯಾವುದೇ ರೀತಿ ಸ್ಟಾಪ್ ಇಲ್ಲ. ಮೀರಜ್ ಜಂಕ್ಷನಿಂದ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇನ್ನೊಂದೇನು ಅಂದರೆ, ನಂದು ಇನ್ಸ್ಟಾಗ್ರಾಮ್ ID ಫಾಲೋ ಮಾಡಿ. ಅದರಲ್ಲಿ ರೀಲ್ಸು, ಶಾರ್ಟ್ಸ್ ಎಲ್ಲ ಅದರಲ್ಲಿ ಹಾಕ್ತೀನಿ. ಅಪರೂಪಕ್ಕೆ ಯೂಟ್ಯೂಬಲ್ಲಿ ಹಾಕ್ತೀನಿ ಶಾರ್ಟ್ಸ್ನ. ನಿಮಗೆ ಪ್ರತಿ ದಿನದ ಅಪ್ಡೇಟ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನೋಡಿ, ಸನ್ಸೆಟ್ ಆಗ್ತಿದೆ. ಫ್ರೆಂಡ್ಸ್, ಇನ್ನೇನು ಸ್ವಲ್ಪ ದೂರದಲ್ಲೇ ನಮ್ಮ ಕರ್ನಾಟಕ ಎಂಟ್ರಿ ಆಗುತ್ತೆ. ಕರ್ನಾಟಕ ಎಂಟ್ರಿ ಆಗಿದ ತಕ್ಷಣ ಫಸ್ಟು ಬರೋ ಊರು ಉಗಾರ ಕುರ್ದ್ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ID ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. 12630 ಹಜರತ್ ನಿಜಾಮುದ್ದೀನ್ ಟು ಯಶವಂತಪುರ ಟ್ರೈನು ಸಕ್ಸಸ್ಫುಲಿ ಕರ್ನಾಟಕಕ್ಕೆ ಎಂಟ್ರಿ ಆಗಿದೆ. ಫ್ರೆಂಡ್ಸ್, ನಮ್ಮ ಟ್ರೈನು ಮೀರಜ್ ಕಡೆಯಿಂದ ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಸಿಗೋ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಉಗಾರ ಕುರ್ದ್ ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಟ್ರೈನ್ ಅಲ್ಲಿ ಸ್ಟಾಪ್ ಇಲ್ಲ. ಆ ಸ್ಟೇಷನ್, ರೈಲ್ವೆ ಸ್ಟೇಷನ್ ಬಿಟ್ಟು ಒಂದು 300 to 400 ಮೀಟರ್ಸ್ ಒಳಗೆ ಕೃಷ್ಣಾ ರಿವರ್ ಬರುತ್ತೆ. ಇದೇ ನೋಡಿ ಉಗಾರ ಕುರ್ದ್ ಅಂತ ಹೇಳ್ಬಿಟ್ಟು, ಕರ್ನಾಟಕದ ಮೊದಲನೇ ರೈಲ್ವೆ ಸ್ಟೇಷನ್. ಈ ಕಡೆಯಿಂದ ಮೀರಜ್ ಕಡೆಯಿಂದ ಬರಬೇಕಾದ್ರೆ. ಫ್ರೆಂಡ್ಸ್, ಕೃಷ್ಣಾ ನದಿ ರೈಲ್ವೆ ಬ್ರಿಡ್ಜ್ ಎಂಟ್ರಿ ಆದ್ವಿ. ನೀರಿದೆಯಾ ಇಲ್ಲ ನೋಡೋಣ ಬನ್ನಿ. ನೀರಂತೂ ಇದೆ, ಯಾಕಂದರೆ ನಾನು ಆ ಕಡೆಯಿಂದ ನೋಡ್ಕೊಂಡು ಬಂದಿದ್ದೀನಿ. ನೀರಿದೆ. ಇದೇ ನೋಡಿ ನಮ್ಮ ಕೃಷ್ಣ ನದಿಯ ಬ್ರಿಡ್ಜು, ಸೇತುವೆ, ರೈಲ್ವೆ ಬ್ರಿಡ್ಜು. ನೀರು ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿದೆ ನೀರು. ಓವರ್ಫ್ಲೋ ಏನಿಲ್ಲ, ಮೀಡಿಯಮ್ ಆಗೇ ಇದೆ. ಕುಡಚಿಗೆ ಬಂದಿದ್ದೀವಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಕುಡಚಿಗೆ ಬಂದಿದೆ. ಬಟ್ ಸ್ಟಾಪ್ ಇಲ್ಲ. ಬೆಳಗಾವಿವರೆಗೂ ಎಲ್ಲಿ ಸ್ಟಾಪ್ ಇಲ್ಲ. ಕುಡಚಿ ರೈಲ್ವೆ ಗೇಟ್. ಕುಡಚಿ ಸಿಟಿ ದೊಡ್ಡದೇ ಅನಿಸುತ್ತೆ. ಫ್ರೆಂಡ್ಸ್, ಕುಡಚಿಯಿಂದ ಯಾರ್ಯಾರು ನೋಡ್ತಿದ್ದೀರಾ, ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಹೊಸದಾಗಿ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈ ಪ್ಲೇಸ್ ಯಾವುದು ಅಂತ ಗೊತ್ತಾಗ್ತಿಲ್ಲ. ರಾಯಬಾಗ ಬಿಟ್ಟ ಮೇಲೆ, ರಾಯಬಾಗ ರೈಲ್ವೆ ಸ್ಟೇಷನ್ ಸ್ಕಿಪ್ ಆದಮೇಲೆ ರೈಟ್ ಸೈಡಲ್ಲಿ ಬರುತ್ತೆ ನೋಡಿ. ಸಖತ್ತಾಗಿದೆ ಮಾತ್ರ ಈ ಪ್ಲೇಸು. ಫ್ರೆಂಡ್ಸ್, ಈ ಪ್ಲೇಸ್ ಯಾವುದಂತ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್ ಘಟ್ಟಪ್ರಭಾ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಘಟ್ಟಪ್ರಭಾ ರೈಲ್ವೆ ಸ್ಟೇಷನ್ ನೋಡಿ ಸ್ಪೀಡಲ್ಲಿ ಸ್ಕಿಪ್ ಮಾಡ್ತಿದೆ. ರೈಲ್ವೆ ಸ್ಟೇಷನ್ ಬಿಟ್ಟಿದ ತಕ್ಷಣ ಘಟ್ಟಪ್ರಭಾ ರಿವರ್ ಬ್ರಿಡ್ಜ್ ಬರುತ್ತೆ, ಅದನ್ನು ತೋರಿಸ್ತೀನಿ ನೋಡಿ.
ಘಟ್ಟಪ್ರಭೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನೋಡಿ ಘಟ್ಟಪ್ರಭಾ ನದಿ. ಈಗ ಬ್ರಿಡ್ಜ್ ಬರುತ್ತೆ ನೋಡಿ ಫ್ರೆಂಡ್ಸ್, ನೀರು ಕಾಣಿಸ್ತಿದೆಯಾ? ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ. ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್ ಬೆಳಗಾವಿ ಸಿಟಿ ಔಟ್ಸೈಡಲ್ಲಿದೆ. ಇನ್ನೇನು 5-10 ನಿಮಿಷದಲ್ಲಿ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ ನಮ್ಮ ಟ್ರೈನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೆಳಗಾವಿ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ. ಪ್ಲಾಟ್ಫಾರಮ್ ನಂಬರ್ 2ಗೆ. ಕುಂದಾನಗರಿ ಬೆಳಗಾವಿಗೆ ಸ್ವಾಗತ ಫ್ರೆಂಡ್ಸ್. 6:50ಕ್ಕೆ ಬರಬೇಕಾಗಿರೋ ಟ್ರೈನು 7:18ಕ್ಕೆ ಬಂದಿದೆ ಬೆಳಗಾವಿಗೆ. ಇಲ್ಲಿಂದ ಎಷ್ಟೊತ್ತಿಗೆ ಹೊರಡುತ್ತೋ ನೋಡೋಣ. ಪ್ಲಾಟ್ಫಾರಮ್ 2 ಒಳಗೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು 12630. ಫ್ರೆಂಡ್ಸ್, ಪ್ಲಾಟ್ಫಾರಮ್ 3ಅಲ್ಲಿ ಒಂದು ಟ್ರೈನ್ ಇದೆ. ಆ ಟ್ರೈನ್ನ ಬೆಂಗಳೂರಲ್ಲಿ ತೋರಿಸಿದ್ದೆ, ಬೆಂಗಳೂರು ವಿಡಿಯೋದಲ್ಲಿ. ಆ ಟ್ರೈನ್ ಯಾವುದು ಗೊತ್ತಾ? ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, KSR ಬೆಂಗಳೂರು ಟು ಬೆಳಗಾವಿ ತೋರಿಸಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಬೆಂಗಳೂರಲ್ಲಿ, ಅದೇ ಟ್ರೈನು. ಫ್ರೆಂಡ್ಸ್, ಬೆಳಗಾವಿಯಿಂದ 7:26ಕ್ಕೆ ಹೊರಟಿದೆ ನಮ್ಮ ಟ್ರೈನು. 26 ನಿಮಿಷ ಲೇಟಾಗಿ ಹೊರಟಿದೆ. ಫ್ರೆಂಡ್ಸ್, ಬೆಳಗಾವಿಯಿಂದ ಯಾರ್ಯಾರು ನೋಡ್ತಿದ್ದೀರೋ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಧಾರವಾಡ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಧಾರವಾಡ ಸಿಟಿ ಔಟರಲ್ಲಿದೆ. ಇನ್ನೇನು ಧಾರವಾಡ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದೆ. ಫ್ರೆಂಡ್ಸ್, 9:08 ಬರಬೇಕಾಗಿರೋ ಟ್ರೈನು 9:36 ಬಂದಿದೆ ಧಾರವಾಡಕ್ಕೆ. ಪ್ಲಾಟ್ಫಾರಮ್ ನಂಬರ್ 2ಕ್ಕೆ ಬರ್ತಿದೆ. ಇಲ್ಲಿಂದ ಎಷ್ಟೊತ್ತಿಗೆ ಹೊರಡುತ್ತಂತ ನೋಡೋಣ ಬನ್ನಿ. एक्सप्रेस प्लेटफॉर्म संख्या 2 पर आ चुकी है. योर अटेंशन प्लीज. ट्रेन नंबर 12630 कर्नाटक संपर्क. 5 ನಿಮಿಷದ ನಂತರ ನಮ್ಮ ಟ್ರೈನ್ ಹೊರಟಿದೆ ಧಾರವಾಡದಿಂದ. ಫ್ರೆಂಡ್ಸ್, ಧಾರವಾಡದಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. 31 ನಿಮಿಷ ಲೇಟಾಗಿ ಹೊರಟಿದೆ ಧಾರವಾಡದಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹುಬ್ಳಿ.
ಪ್ಲ್ಯಾಟ್ಫಾರಮ್ ಅಸೈನ್ ಆಗಿಲ್ಲ ಅನಿಸುತ್ತೆ. 10 ನಿಮಿಷದಿಂದ ಈ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸಿತ್ತು ನಮ್ಮ ಟ್ರೈನು. ಉಣಕಲ್ ರೈಲ್ವೆ ಸ್ಟೇಷನ್ನು ಹುಬ್ಳಿಗೆ ನಿಯರೇ ಒಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರುತ್ತೆ ಹುಬ್ಳಿ ಜಂಕ್ಷನ್ಗೂ ಇಲ್ಲಿಗೆ. ಬನ್ನಿ, ಇನ್ನೇನು ಹುಬ್ಳಿ ಸಿಟಿ ಒಳಗೆ ಇದ್ದೀವಂತ ಅರ್ಥ. ಫ್ರೆಂಡ್ಸ್, ಹುಬ್ಳಿಗೆ ಸ್ವಾಗತ. ಗಂಡು ಮೆಟ್ಟಿಡ ನಾಡು ಹುಬ್ಬಳ್ಳಿಗೆ ಸ್ವಾಗತ ಫ್ರೆಂಡ್ಸ್. ಏನು ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದ್ದೀವಿ, ಔಟರಲ್ಲಿದ್ದೀವಿ. ನನಗನ್ಸಿರೋ ಪ್ರಕಾರ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ತಗೊಂಡು ಹೋಗ್ಬೇಕಂತ ನಾನು ಆಸೆ ಪಡ್ತಿದ್ದೀನಿ. ಬಟ್ ಹೋಗುತ್ತಾ ಇಲ್ವೋ ನೋಡೋಣ ಬನ್ನಿ. ಫ್ರೆಂಡ್ಸ್, ಹುಬ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ತಿದ್ದೀವಿ. ಪ್ಲ್ಯಾಟ್ಫಾರಮ್ ನಂಬರ್ 3ಗೆ ಹೋಗ್ತಿದ್ದೀವಿ. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ಹೋಗುತ್ತೆ ಅನ್ಕಂಡೆ, ಬಟ್ 3ಕ್ಕೆ ಬಂದಿದೆ. ಬನ್ನಿ ನೋಡೋಣ. 9:40ಕ್ಕೆ ಬರ್ಬೇಕಾಗಿರೋ ಟ್ರೈನು 10 ಗಂಟೆ 13 ನಿಮಿಷಕ್ಕೆ ಬಂದಿದೆ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ. ಫ್ರೆಂಡ್ಸ್, ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಇದೆ, ಬೆಂಗಳೂರು ಕಡೆ ಹೋಗ್ತಿದೆ. ತುಂಬ ಟ್ರೈ ಮಾಡಿದೆ, ಸಿಗಲಿಲ್ಲ. ಪ್ಲ್ಯಾಟ್ಫಾರಮ್ 2ಕ್ಕೆ ಒಂದು ಟ್ರೈನ್ ಬರ್ತಿದೆ. ಯಾವ್ದು ಗೊತ್ತಾ? ಯಶವಂತಪುರ ಟು ವಾಸ್ಕೋ ಡಿ ಗಾಮ ಹೋಗೋ ಟ್ರೈನು. ಫ್ರೆಂಡ್ಸ್, ಫಸ್ಟ್ ಕ್ಲಾಸ್ ಕೋಚ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಎಲ್ಲ ಕ್ಲೋಸ್ ಇದಾವೆ ಫ್ರೆಂಡ್ಸ್. ಎಲ್ಲ ಕ್ಯೂಪ್ಗಳು, ಡಬಲ್ ಕ್ಯೂಪು 4 ಕ್ಯೂಪ್ ಇದ್ದಾವೆ. ಯಾವುದೂ ಖಾಲಿ ಇಲ್ಲ ತೋರಿಸೋಣ ಅಂದರೆ. ನೆಕ್ಸ್ಟ್ ಟೈಮ್ ಖಂಡಿತ ಫಸ್ಟ್ ಕ್ಲಾಸ್ ಎ ಸಿ ತೋರಿಸ್ತೀನಿ. ಕೈಯಲ್ಲಿ ಇಡ್ಲಿ ವಡೆ ನೋಡ್ಬಿಟ್ಟು ಶಾಕ್ ಆದ್ರ ಫ್ರೆಂಡ್ಸ್. ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ನಿಂತಿದ್ರೆ ಸೈಲೆಂಟಾಗಿ ಮೂವ್ ಆಗ್ತಿದೆ ಟ್ರೈನು, ಹಾರನ್ ಹಾಕ್ದಿರಂಗೆ. ಓಡ್ ಬಂದು ಹತ್ಕಂಡೆ. 10:32ಕ್ಕೆ ಹೊರಟಿದೆ ಹುಬ್ಳಿ ರೈಲ್ವೆ ಸ್ಟೇಷನಿಂದ. ಹುಬ್ಳಿ ರೈಲ್ವೆ ಸ್ಟೇಷನಿಂದ 32 ನಿಮಿಷ ಲೇಟಾಗಿ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹಾವೇರಿ. ಫ್ರೆಂಡ್ಸ್, ಹುಬ್ಳಿ ಮಂದಿ ಯಾರ್ಯಾರು ನೋಡಕತ್ತೀರ ಹಾಯ್ ಅಂತ ಕಾಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಪ್ಪ. ಹನ್ನೊಂದು 8ಕ್ಕೆ ಹಾವೇರಿ ಬರಬೇಕಾಗಿತ್ತು. 11:31ಕ್ಕೆ ಬಂದಿದ್ದೀವಿ. ಇಲ್ಲಿಂದ ಎಷ್ಟೊತ್ತಿಗೆ ಹೊರಡುತ್ತಾ ನೋಡೋಣ ಬನ್ನಿ ಫ್ರೆಂಡ್ಸ್. 3 ನಿಮಿಷ ಸ್ಟಾಪ್ ಕೊಟ್ಟಿತ್ತು. 3 ನಿಮಿಷದ ನಂತರ 11:34ಕ್ಕೆ ಹಾವೇರಿಯಿಂದ ನಮ್ಮ ಟ್ರೈನ್ ಹೊರಟಿದೆ. 24 ನಿಮಿಷ ಲೇಟಾಗಿ ಹೊರಟಿದೆ ಹಾವೇರಿಯಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ದಾವಣಗೆರೆ. ಹಾವೇರಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ ಹೈವೇ, ಅದು ಯಾವ ಹೈವೇ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಕಾಮೆಂಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ದೆ, ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬ್ಯಾಡಗಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ದೀವಿ. ಫ್ರೆಂಡ್ಸ್, ನದಿ ಕಾಣಿಸ್ತಿದೆಯಾ ನಿಮಗೆ? ನದಿಯಲ್ಲಿ ಬೋಟ್ ಹಾಕೊಂಡು ಫಿಶಿಂಗ್ ಮಾಡ್ತಿದ್ದಾರೆ ಇಷ್ಟೊತ್ತಿನಲ್ಲಿ, 12 ಗಂಟೆಯಲ್ಲಿ. ಫ್ರೆಂಡ್ಸ್, ಈ ನದಿ ಯಾವುದು, ಈ ಊರು ಯಾವುದು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಈ ಊರಲ್ಲಿ ನಮ್ಮ ಟ್ರೈನ್ಗೆ ಸ್ಟಾಪ್ ಇಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಗುತ್ತೆ. ಹರಿಹರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದ್ದೀವಿ ಪ್ಲ್ಯಾಟ್ಫಾರಮ್ ನಂಬರ್ 3ಇಂದ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ ಫ್ರೆಂಡ್ಸ್. ಈ ಕಡೆ ಯಾವುದೋ ಗೂಡ್ಸ್ ಟ್ರೈನ್ ನಿಂತಿದೆ. ಫ್ರೆಂಡ್ಸ್, ಫೈನಲಿ ದಾವಣಗೆರೆ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗ್ತಿದ್ದೀವಿ. 12:18ಕ್ಕೆ ಬರಬೇಕಾಗಿರೋ ಟ್ರೈನು 12:33ಕ್ಕೆ ಬಂದಿದೆ.
ಫ್ರೆಂಡ್ಸ್ 3 ನಿಮಿಷದ ನಂತರ ನಮ್ಮ ಟ್ರೈನ್ ಹೊರಟಿದೆ. 12:37ಕ್ಕೆ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅರಸೀಕೆರೆನೇ ಇಟ್ಬಿಟ್ರೆ, ಅರಸೀಕೆರೆ ಬಿಟ್ಟರೆ ತುಮಕೂರು ಬಿಟ್ಟರೆ ಯಶವಂತಪುರ. ಫ್ರೆಂಡ್ಸ್ ಇದೇ ನೋಡಿ ದಾವಣಗೆರೆ ರೈಲ್ವೆ ಸ್ಟೇಷನ್ನು. ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ, ದಾವಣಗೆರೆ ರೈಲ್ವೆ ಸ್ಟೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.